ನಮಸ್ಕಾರ. ಭಾರತದ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೋಕದಲ್ಲಿ ಇತ್ತೀಚೆಗೆ 3 ದೊಡ್ಡ ಬೆಳವಣಿಗೆಗಳಾಗಿವೆ. ಹಾಗಾದ್ರೆ ಬನ್ನಿ ಇವತ್ತು ಅವುಗಳ ಬಗ್ಗೆ ಒಂದೊಂದಾಗಿ ಆಳವಾಗಿ ನೋಡೋಣ. ನೋಡಿ, ಈ ಗ್ರಾಫಿಕಲ್ಲಿ 3 ಪ್ರಮುಖ ಎಐ ಸಾಧನೆಗಳನ್ನು ಹೈಲೈಟ್ ಮಾಡಿದ್ದಾರೆ. ನಾವಿವತ್ತು ಇದನ್ನೇ ಡಿಕೋಡ್ ಮಾಡ್ತೀವಿ. ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಭಾರತದ ಎಐ ಭವಿಷ್ಯದ ಬಗ್ಗೆ ನಮಗೊಂದು ಬೇರೆಯಾದ ಕಲ್ಪನೆಯನ್ನು ಕೊಡುತ್ತೆ. ಸರಿ, ಲಿಸ್ಟಲ್ಲಿ ಮೊದಲನೇದು ಸರ್ವಂ ಎಐ. ಇದರ ಬಗ್ಗೆ ಹೇಳಬೇಕು ಅಂದ್ರೆ ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಇದು ಸ್ವದೇಶಿ ನಿರ್ಮಾಣ. ಅಂದ್ರೆ ಇದನ್ನ ಸಂಪೂರ್ಣವಾಗಿ ಭಾರತದಲ್ಲೇ ಡೆವಲಪ್ ಮಾಡಲಾಗಿದೆ. ಇದು ಟೆಕ್ನಾಲಜಿಯಲ್ಲಿ ನಾವು ಎಷ್ಟು ಸ್ವಾವಲಂಬಿಗಳಾಗ್ತಿದ್ದೀವಿ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಇಲ್ಲಿ ನೋಡಿ, ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ಅನ್ನೋ ಮಾತಿದೆಯಲ್ಲ, ಅದಕ್ಕೆ ತುಂಬ ತೂಕ ಇದೆ. ಯಾಕಂದ್ರೆ ಇದರ ಅರ್ಥ ರಿಸರ್ಚ್ನಿಂದ ಹಿಡಿದು ಡೆವಲಪ್ಮೆಂಟ್ವರೆಗೆ ಪ್ರತಿಯೊಂದು ಹಂತವು ನಡೆದಿದ್ದು ನಮ್ಮ ದೇಶದಲ್ಲೇ. ಇದು ಟೆಕ್ನಾಲಜಿ ವಿಚಾರದಲ್ಲಿ ನಮ್ಮ ಸಾರ್ವಭೌಮತ್ವವನ್ನು ತೋರಿಸುತ್ತೆ. ಹಾಗಾದ್ರೆ ಈ ಸರ್ವಂ ಎಐ ಅಷ್ಟೊಂದು ಪವರ್ಫುಲ್ ಹೌದಾ? ಖಂಡಿತ. ಯಾಕಂದ್ರೆ ಇದರಲ್ಲಿ 30 ಬಿಲಿಯನ್ ಮತ್ತು 105 ಬಿಲಿಯನ್ ಪ್ಯಾರಾಮೀಟರ್ಸ್ ಇರುವ 2 ದೊಡ್ಡ ಮಾಡೆಲ್ಗಳಿವೆ. ಅಷ್ಟೇ ಅಲ್ಲ, ಡೀಪ್ ಸೀಕ್ R1 ಮತ್ತೆ ಜೆಮಿನೈ ಫ್ಲಾಶ್ ತರಹದ ಗ್ಲೋಬಲ್ ಮಾಡೆಲ್ಗಳಿಗಿಂತನೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಮೇಡ್ ಇನ್ ಇಂಡಿಯಾ ಎಐ ಗ್ಲೋಬ್ ಅಂತ ಒಂದನ್ನು ಪರಿಚಯಿಸಿದ್ದಾರೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಮಹತ್ವಾಕಾಂಕ್ಷೆ ಏನು ಅನ್ನೋದನ್ನ ತೋರಿಸುತ್ತೆ. ಸರಿ, ಸರ್ವಂ ಎಐ ಆಯ್ತು. ಈಗ ಎರಡನೇ ಸಾಧನೆ ಜ್ಞಾನಿ ಎಐ. ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ಮಲ್ಟಿಲಿಂಗ್ವಲ್ ಕೇಪಬಿಲಿಟಿ, ಅಂದ್ರೆ ಬಹುಭಾಷಾ ಸಾಮರ್ಥ್ಯ. ನೋಡಿ, ಭಾರತದಂಥ ದೇಶದಲ್ಲಿ 100 ಭಾಷೆಗಳಿವೆ. ಇಲ್ಲಿ ಟೆಕ್ನಾಲಜಿ ಎಲ್ಲರಿಗೂ ತಲುಪಬೇಕು ಅಂದ್ರೆ ಈ ಫೀಚರ್ ತುಂಬಾ ಮುಖ್ಯ. ಜ್ಞಾನಿ ಎಐಯನ್ನ ಭಾರತದ ಸ್ವದೇಶಿ ಬಹುಭಾಷಾ ಲಾರ್ಜ್ ಎಐ ಮಾಡೆಲ್ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಇದು ಬರೀ ಮೇಡ್ ಇನ್ ಇಂಡಿಯಾ ಮಾತ್ರ ಅಲ್ಲ, ಇದು ಮೇಡ್ ಫಾರ್ ಇಂಡಿಯಾ. ಅಂದ್ರೆ ಭಾರತದ ಭಾಷೆಗಳು, ಇಲ್ಲಿನ ಜನರ ಅಗತ್ಯಗಳನ್ನೇ ತಲೆಯಲ್ಲಿಟ್ಕೊಂಡಿದ್ದನ್ನ ಕಟ್ಟಿದ್ದಾರೆ. ಇನ್ನು ಇದರ ಜ್ಞಾನ ಟ್ರೈನಿಂಗ್ ಫೆಸಿಲಿಟಿ ಇದೆಯಲ್ಲ, ಅದು ಬರೋಬ್ಬರಿ 12 ಪ್ರಮುಖ ಭಾರತೀಯ ಭಾಷೆಗಳನ್ನ ಸಪೋರ್ಟ್ ಮಾಡುತ್ತೆ. ಅಂದ್ರೆ ದೇಶದ ಕೋಟ್ಯಾಂತರ ಜನ ತಮ್ಮ ಮಾತೃಭಾಷೆಯಲ್ಲೇ ಎಐ ಜೊತೆ ಮಾತಾಡ್ಬೋದು, ಅದನ್ನು ಬಳಸ್ಬೋದು. ಇದೊಂಥರ ಕ್ರಾಂತಿಕಾರಿ ಬೆಳವಣಿಗೆ ಅಲ್ವಾ? ಈಗ 3ನೇ ಮತ್ತೆ ಕೊನೆಯ ಪ್ರಾಜೆಕ್ಟ್ ಕಡೆ ಬರೋಣ. ಭಾರತ್ ಜಿಪಿಟಿ. ಇದರ ಫೋಕಸ್ ತುಂಬಾನೇ ಸ್ಪೆಸಿಫಿಕ್ ಆಗಿದೆ. ಅಂದ್ರೆ ನಿರ್ದಿಷ್ಟ ಕ್ಷೇತ್ರಗಳ ಮೇಲೆ ಇದು ಗಮನ ಹರಿಸುತ್ತೆ. ಹಾಗಾಗಿ ಇದನ್ನ ಬರೀ ಒಂದು ಟೆಕ್ನಾಲಜಿ ಅಂತ ನೋಡಕ ಆಗಲ್ಲ. ಬದಲಿಗೆ ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ಒಂದು ಟೂಲ್ ಅಂತ ನೋಡ್ಬೋದು. ಈ ಭಾರತ್ ಜಿಪಿಟಿ ಅಡಿಯಲ್ಲಿ ಪರಂ 2.17b ಅನ್ನೋ ಒಂದು ಮಲ್ಟಿಲಿಂಗ್ವಲ್ ಮಾಡೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಪರಂ ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ಭಾರತದ ಸೂಪರ್ ಕಂಪ್ಯೂಟರ್ ಪರಂಪರೆ ನೆನಪಾಗುತ್ತೆ ಅಲ್ವಾ? ಸೊ ಇಲ್ಲೂ ಕೂಡ ಬಹುಭಾಷಾ ಸಾಮರ್ಥ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಭಾರತ್ ಜಿಪಿಟಿ ಯಾವ್ಯಾವ ಸೆಕ್ಟರ್ಗಳ ಮೇಲೆ ಪ್ರಭಾವ ಬೀರಲಿದೆ ನೋಡಿ? ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತೆ ಆಡಳಿತ, ಈ 4 ಕ್ಷೇತ್ರಗಳು ಅಕ್ಷರಶಃ ಭಾರತದ ಬೆನ್ನೆಲುಬು. ಇಂತಹ ಕೋರ್ ಸೆಕ್ಟರ್ಗಳಲ್ಲಿ ಎಐ ಬಂದಾಗ ನಾವು ಖಂಡಿತವಾಗಿಯೂ ಒಂದು ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು. ಸರಿ, ಈಗ ಈ 3 ಪ್ರಾಜೆಕ್ಟ್ಗಳನ್ನು ನೋಡಿದ್ವಿ. ಹಾಗಾದ್ರೆ ಇದರಿಂದ ನಮಗೆ ಸಿಗೋ ಒಟ್ಟಾರೆ ಚಿತ್ರಣ ಏನು, ಅಥವಾ ಬಿಗ್ ಪಿಕ್ಚರ್ ಏನು? ನೋಡಿ, ಇವು 3 ನೋಡೋಕೆ ಬೇರೆ ಬೇರೆ ದಾರಿಗಳ ಥರ ಕಾಣ್ಬೋದು, ಆದರೆ ಇವೆಲ್ಲವೂ ಸಾಗುತ್ತಿರುವುದು ಒಂದೇ ಗುರಿಯ ಕಡೆಗೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸರ್ವಂ ಎಐ ಸ್ವದೇಶಿ ನಿರ್ಮಾಣದ ಮೇಲೆ ಫೋಕಸ್ ಮಾಡುತ್ತೆ. ಜ್ಞಾನಿ ಎಐ ಬಹುಭಾಷಾ ಸಾಮರ್ಥ್ಯವನ್ನ ನಮ್ಮದಾಗಿಸುತ್ತೆ. ಮತ್ತೆ ಭಾರತ ಜಿಪಿಟಿ ಕ್ಷೇತ್ರವಾರು ಅನ್ವಯಗಳನ್ನ ಅಂದ್ರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗಳನ್ನ ಟಾರ್ಗೆಟ್ ಮಾಡುತ್ತೆ. ಈ 3 ಪಿಲ್ಲರ್ಗಳು ಭಾರತದ ಕಂಪ್ಲೀಟ್ ಎಐ ಸ್ಟ್ರಾಟಜಿಯನ್ನೇ ರೂಪಿಸುತ್ತವೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ಮೇಲೆ ಕೊನೆಗೊಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಸ್ವದೇಶಿ ನಿರ್ಮಾಣ, ಬಹುಭಾಷಾ ಬೆಂಬಲ ಮತ್ತು ಕ್ಷೇತ್ರವಾರು ಗಮನ, ಈ 3 ಶಕ್ತಿಗಳು ಒಟ್ಟಿಗೆ ಸೇರಿ ಮುಂದಿನ 10 ವರ್ಷಗಳಲ್ಲಿ ಭಾರತದ ಟೆಕ್ನಾಲಜಿ, ನಮ್ಮ ಎಕಾನಮಿ ಮತ್ತೆ ನಮ್ಮ ಸಮಾಜವನ್ನ ಯಾವ ರೀತಿ ಬದಲಾಯಿಸ್ಬೋದು? ಇದಕ್ಕಿರೋ ಉತ್ತರ ಬಹುಶಃ ಮುಂದಿನ ಭಾರತ ಹೇಗಿರ್ಲಿದೆ ಅನ್ನೋದನ್ನ ನಿರ್ಧರಿಸುತ್ತೆ.